తుంగభద్ర డ్యాంను కర్ణాటక సీఎం సిద్దరామయ్య పరిశీలించారు. సిద్దరామయ్యతో పాటు డ్యాంను ఏపీ మంత్రులు నిమ్మల రామానాయుడు, పయ్యావుల కేశవ్ పరిశీలించారు. సిద్దరామయ్య మాట్లాడుతున్నారు. ఇప్పుడు లైవ్ చూద్దాం. 1948ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮ್ 53ನೇ ಇಸ್ವಿಗೆ 1953ನಲ್ಲಿ 54ನೇ ಇಸ್ವಿಯಿಂದ ನೀರು ಬಿಡಲಿಕ್ಕೆ ಪ್ರಾರಂಭ ಆಯಿತು. ನೀರು ಬಿಡಲಿಕ್ಕೆ ನಾಲೆಗಳಿಗೆ 54ರಿಂದ ಪ್ರಾರಂಭ ಆಗಿದೆ. ಸುಮಾರು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್, 70 ಇಯರ್ಸ್ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್. ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಚೈನ್ ಕಟ್ಟಾಗಿರಲಿಲ್ಲ. ಈಗ 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ. ಆ ಕಟ್ಟಾಗಿರೋದ್ರಿಂದ ಈಗ ಈ ಡ್ಯಾಮ್ನ ಈ ವರ್ಷ 115 TMC ನೀರು ಅದರಲ್ಲಿ ಈಗಾಗಲೇ 25 TMC ನೀರನ್ನು ರೈತರ ಜಮೀನುಗಳಿಗೆ ಬಿಟ್ಟಿದೆ. 3 ಸ್ಟೇಟ್ಗಳಿಗೆ, ಕರ್ನಾಟಕ, ಆಂಧ್ರ, ತೆಲಂಗಾಣ 3 ಸ್ಟೇಟ್ಗಳಿಗೆ ಬಿಟ್ಟಿದೆ. ಇನ್ನೂ ಒಂದನೇ ಬೆಳೆ ಮುಗಿಬೇಕಾದ್ರೆ, ಬೆಳೆ ಬರಬೇಕಂದ್ರೆ 90 TMC. ಈಗ ನಮ್ಮ ಡ್ಯಾಮ್ನಲ್ಲಿ 90 TMC ನೀರಿದೆ. ಮೊದಲೇ ಬೆಳೆಗೆ ತೊಂದರೆ ಏನಾಗಲ್ಲ. ಈಗ ಇವತ್ತು ಆಶಾಂಟ್ ಡ್ಯಾಮ್ 90 TMC ನೀರು ತೊಂದರೆ ಇಲ್ಲ. ಸೊ ಈಗ ಕಟ್ಟಾಗಿರೋದ್ರಿಂದ ಒಂದು ಗೇಟ್ನಲ್ಲಿ 19 ಗೇಟ್ ನಂಬರ್ 19ನಲ್ಲಿ 35,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. 35,000 ಕ್ಯೂಸೆಕ್ ನೀರು ಕಡಿಮೆ ಮಾಡ್ಕೊಳ್ಳೋದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ನೀರು ಕಡಿಮೆ ಮಾಡ್ಕೊಳ್ಳೋದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಈ 1621 ಫೀಟ್ 1629 TMC ಇದು ಫೀಟ್ ಇದೆ. ಅದನ್ನು ಕಡಿಮೆ ಮಾಡಬೇಕು. 1629 ಫೀಟ್ ಆಗ ಇನ್ನೂ 64 TMC ನೀರು ಉಳಿತದೆ. ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಕೊಂಡು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕ್ಬೇಕಂದ್ರೆ ಕನಿಷ್ಠ ಪಕ್ಷ 4ರಿಂದ 5 ದಿನ. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಸಾಯಂಕಾಲ ಗೇಟ್ ನಾಳೆ ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು ಹಿಂಡಾಲ್ ಆ ಇಂಜಿನಿಯರಿಂಗ್ ಏಜೆನ್ಸೀಸ್. ಸೊ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ. ಚೈನು ಕೂಡ ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇದೆ. ಅವರ ಅಡ್ವೈಸ್ ನಾನು ಇವತ್ತು ನಿನ್ನೆ ಹೋಗಬೇಕಾಗಿತ್ತು. ಅವರು ಅದಕ್ಕೆ ಐ ಸರ್ಜರಿ ಆಗಿದೆ ಅವರು. ಕಾಳು ನಾಳೆ ಬಹಳ ಆತುರವಾಗಿದೆಯಲ್ಲ. ಬಹಳ ಆತುರವಾಗಿದೆಯಲ್ಲ. ಯಾಕೆ ಅದರಿಂದ ರೈತರಿಗೆ ಏನು